ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇ ರಾಮ್, ನೀವು ಆರಾಮಾಗಿದ್ದೀರಲ್ವಾ? ಇದೇನ್ ರಾಮ್ ಹಿಂಗ್ ಹೇಳ್ತಾ ಇದ್ದೀರಾ? ನಾನು ತುಂಬಾ ಖುಷಿಯಾಗಿದ್ದೀನಿ. ಮನ್ಸಿಂದ ಖುಷಿಯಾಗಿರೋದು ಅಂತ ಹೇಳ್ತಾರಲ್ಲ, ಹಾಗ ಅನ್ನಿಸ್ತಿದೆ ನನಗೆ. ರಾಮ್, ಸಿಹಿಯಲ್ಲಿ ಸಿಹಿನ ಕರ್ಕೊಂಬರ್ತೀರಾ ಪ್ಲೀಸ್? ನೀನೇ ಬದ್ಯಾ? ಅಪ್ಪನ ಕಳಿಸ್ತಿದ್ದೆ ಈಗ ನಿನ್ನ ಕರ್ಕೊಂಡ್ ಬರಕ್ಕೆ. ರಾಮ್, ಬೆಳ್ಳಿ ಯಾಕೆ ತಿಡ್ತಾ ಇದ್ದೀರಾ? ವಾವ್, ಸೀತಾ ಈಗ ಕಂಪ್ಲೀಟ್ ಆಗಿ ಗೊಂಬೆನ ಸಿಹಿ ಅನ್ಕೊಳ್ಳೋದನ್ನ ಮರ್ತಿದ್ದಾರೆ. ಅಂದ್ರೆ ನನ್ ಸೀತಾ ಹುಷಾರಾಗಿದ್ದಾರೆ. ಸಿಹಿ, ಎಲ್ಲೋಗಿದೆ ನೀನು? ನಾನು ತಾತನ ಜೊತೆ ಮಾತಾಡ್ತಾ ಇದ್ದೆ. ತಾತನ ಹತ್ರ ನಾ ಏನ್ ಮಾತಾಡ್ತಿದ್ದೆ? ಅದಾ, ಕಾವೇರಿ ಅಕ್ಕನ ಬಗ್ಗೆ ಕೇಳ್ದೆ. ಕಾವೇರಿ ಅಕ್ಕನ? ಅವ್ರು ಯಾರು? ಅದು ಸೂರಿ ಪುಸ್ತಕದಲ್ಲಿರೋ ಒಂದು ಕ್ಯಾರೆಕ್ಟರ್. ಇವಳು ಸೂರ್ಯ ಹತ್ರ ಹೋಗಿ ಕತೆ ಕೇಳ್ತಾ ಇದ್ದು, ಅದಕ್ಕೆ ನಾನೇ ಬೇಡ ಅವ್ರ ಪುಸ್ತಕ ಓದಕ್ ಬಿಡು, ನೀನ್ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡ್ಬಂದೆ. ಪುಟ, ಹಾಗೆ ಪದೇ ಪದೇ ತಾತನ ರೂಮ್ ಹೋಗ್ಬೇಡ. ಅವರು ಬುಕ್ ಓದ್ತಿರ್ತಾರಲ್ವಾ, ಡಿಸ್ಟರ್ಬ್ ಮಾಡಬಾರ್ದು ಕಣೆ. ಅದಕ್ಕೆ ಯಾಕೆ ಮುಖ ಚಿಕ್ಕದ್ ಮಾಡ್ಕೋತೀಯ? ಅಶೋಕ್, ಏನೋ ಗೊತ್ತಿಲ್ಲ, ನನ್ನ ಮಗಳು ಇತ್ತೀಚೆಗೆ ಮಾತೇ ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ಮುಂಚೆ ಎಲ್ಲ ನಾನು ಒಂದ್ ಮಾತಾಡಿದ್ರೆ 100 ಮಾತಾಡ್ತಿದ್ಲು. ಈಗ ಬರೀ ಹಾ ಅಂತಿರ್ತಾಳೆ. ಏನಾಯ್ತು? ಅಪ್ಪನ ನೋಡಿ ಯಾಕೆ ಹೆದರ್ಕೊಂಡು ಬಚ್ಚಿಟ್ಕೋತಿದ್ಯಾ? ರಾಮ್, ನಿಮ್ಮಿಬ್ಬರದ್ದು ಏನ್ ಜಗಳ ಈಗ್ಲಾದ್ರೂ ಹೇಳಿ. ಜಗಳ ಏನಿಲ್ಲ. ಒಂದೇ ಒಂದ್ಸಲ ಅಪ್ಪನ ಹತ್ರ ಬಾರ. ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳಲ್ಲ, ಇದಕ್ಕೆಲ್ಲ ನಾನು ಒಪ್ಪಿಗೆ ಇದೆ, ಮಾಡಿಸ್ತೀನಿ. ನಮ್ಮ ಅಪ್ಪನ್ನ ಹೇಟ್ ಮಾಡ್ಬೇಡ ಪಾಪ. ಅವರು ಸಿಹಿ, ಅಪ್ಪ ಕರೀತಿದಾರೆ, ಹೋಗು. ಏನಾಗಿದೆ ನಿಂಗೆ? ಯಾಕೆ ಹೋಗ್ತಿಲ್ಲ? ಅಪ್ಪ ಮಗಳ ಮಧ್ಯೆ ಇನ್ನೇ ನಡೆದಿರುತ್ತೆ. ಯಾವುದೋ ಕಾರಣಕ್ಕೆ ಸಿಹಿ ರಾಮ್ ಮೇಲೆ ಕೋಪ ಮಾಡ್ಕೊಂಡಿರ್ತಾಳಷ್ಟೇ. ಸಿಹಿ, ಈಗ ತೂ ಬಿಡೋದೆಲ್ಲ ಬೇಡ. ಶೇಕ್ ಹ್ಯಾಂಡ್ ಕೊಡು ಅಪ್ಪಂಗೆ, ಶೇಕ್ ಹ್ಯಾಂಡ್ ಕೊಡು. ನೋಡು, ಹೀಗೆಲ್ಲ ಮಾಡಬಾರ್ದು ಸಿಹಿ. ಯಾರ ಗುಡ್ ಗರ್ಲ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಕಂದ. ರಾಮ್, ಸಿಹಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅದು
ಕ್ಯೂಟಾಗಿ ಹೋಗಿ ಹಗ್ ಮಾಡಿದ್ಲಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾನೆ. ಇಟ್ಸ್ ನಥಿಂಗ್. ಮಗ ಸ್ವಲ್ಪ ಬರ್ತೀಯಾ? ಹಾಂ. ಮಗ, ನೀನು ಸೀತಾ ಮತ್ತೆ ಮೊದಲಿನ ಥರ ಇರೋಕ್ಕಾಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವ್ರು ದೊಡ್ಡವನು, ನೀವಿಬ್ರು ಮತ್ತೆ ಮೊದಲಿನ ಥರ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ. ನೀವಿಬ್ಬರಿಗೂ ಯಾರ ಕಣ್ಣು ಬೀಳದೇ ಇರಲಿ ಮಗ. ಬಟ್ ಮಗ, ಯಾಕೋ ಏನಾಯ್ತು? ಸುಬ್ಬಿ ನನ್ನ ಇಷ್ಟಪಡ್ತಾ ಇಲ್ಲ ಕಣೋ. ಅದೇ ನಂಗೆ ಅರ್ಥ ಆಗ್ತಿಲ್ಲ ಮಾರೆ. ನಾನು ನೋಡಿದ್ರೆ ಸಾಕು ದೂರ ನಿಂತು ಬಿಡ್ತಾಳೆ. ಏನು ಹೇಳೋದು ಇಲ್ಲ, ನಂತರ ಏನು ಕೇಳೋದು ಇಲ್ಲ. ಅಟ್ಲೀಸ್ಟ್ ಅಪ್ಪ ಅಂತ ಕರೀತಾಳ, ಅದು ಇಲ್ಲ. ಹೇಯ್ ಮಗ, ಚಿಕ್ಕ ಹುಡುಗಿ ಕಣವಳು. ಈ ಚಿಕ್ಕ ಮಕ್ಕಳು ಕೆಲವ್ರನ್ನ ಬೇಗ ಹಚ್ಕೊಳ್ಳಲ್ಲ, ಮಾತಾಡಕ್ಕೂ ಹಿಂಜರಿತಾರೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡು. ಮಗ, ಇದು ಹೀಗೆ ಕಂಟಿನ್ಯೂ ಆದ್ರೆ ಸೀತಾಗೆ ಡೌಟ್ ಬಂದ್ಬಿಡುತ್ತೆ ಅಂತ ಟೆನ್ಷನ್ ಆಗ್ತಿದೆ ಕಣೋ ನಂಗೆ. ಮೋರ್ ಓವರ್ ಸುಬ್ಬಿ ನೋಡೋದಕ್ಕೆ ಸೇಮ್ ಟು ಸೇಮ್ ನಮ್ ಸಿಹಿನೇ ಕಣೋ. ಈಗ ಸುಬ್ಬಿ ನನ್ನಿಂದ ದೂರ ಇದ್ರೆ ನನ್ ಮಗಳು ಸಿಹಿನೇ ನನ್ನಿಂದ ದೂರ ಇರೋ ತರ ಫೀಲಿಂಗ್ ಇದೆಯಲ್ಲ, ಅದೇ ಹರ್ಟ್ ಆಗುತ್ತೆ ಕಣೋ. ಟೆನ್ಷನ್ ಮಾಡ್ಕೋಬೇಡ ಮಗ, ಸುಬ್ಬಿಗೆ ಜಾಗ ಹೊಸ್ತಲ್ವಾ, ನಿಧಾನಕ್ಕೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾಳೆ. ಸುಬ್ಬಿ ಕೈಲಿ ಇಷ್ಟ ಮಾಡಕ್ ಆಗ್ತಿದ್ಯಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಮಗ, ಸುಬ್ಬಿ ನಮ್ಮ ಮನೆಗೆ ಬಂದಾಗಿಂದ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಸೀತನ್ ನೋಡಿದ್ಯಾ ಎಷ್ಟು ಖುಷಿಯಾಗಿದ್ದಾರೆ ಅಂತ. ನಮ್ಮ ಮನೇಲಿ ಕಳ್ದೋಗಿರೋ ನಗು ಸುಬ್ಬಿಯಿಂದ ವಾಪಸ್ ಸಿಕ್ಕಿರೋದಂತೂ ನಿಜ ಕಣ. ಎಸ್ ಮಗ, ಇನ್ಮೇಲೆ ನಿನ್ ಜೀವನದ ಕಷ್ಟ ಎಲ್ಲ ಮುಗೀತು. ಇನ್ಮೇಲೆ ಏನಿದ್ರು ಖುಷಿ 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 ಅಷ್ಟೇ. ನಾನು ಹಾಗೆ ಅನ್ಕೊಂಡಿದ್ದೀನಿ ಮಗ. ಸೀತಾ ಸರಿಯೋಗಿರೋ ವಿಷಯ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಸೀತಾ ಯಾವಾಗಲೂ ಏನೋ ಒಂಥರ ಇರೋರು ಕಣ. ಎಷ್ಟೊತ್ಗೋ ಮಲಗ್ಬಿಡೋದು, ಎಷ್ಟೊತ್ಗೋ ಎದ್ದೋಳೋದು, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಏನೂ ಮಾಡಲ್ಲ. ಆಲ್ ಆಫ್ ಎ ಸಡನ್ ತಲೆ ಸುತ್ತಾ ಇದೆ ಅನ್ನೋರು. ಅದು ಇವತ್ತು ನೋಡು ಎಷ್ಟು ಆರಾಮಾಗಿ ಆಕ್ಟಿವ್ ಆಗಿದ್ದಾರೆ ಅಂತ. ಆದ್ರೆ ಇವತ್ತು ಭಾರ್ಗವಿ ಚಿಕ್ಕಿಗೆ ಯಾಕೆ ತಲೆ ಸುತ್ತ ಬಂತು? ಆಕಾಶ್ ಅಂಕಲ್ ಸೂಪರ್ ನೀವು. ಅಪ್ಪನ್ಗೀಗ ಬಡ್ಡಿ ಬಂಗಾರ ಆಂಟಿ ಮೇಲೆ ಡೌಟ್ ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಯಾಕೆ ತಲೆ ಸುತ್ತ ಬಂತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಶೋಕ, ಅವ್ರು ಹೇಗಿದ್ದಾರೆ ಅಂತ ಹೋಗಿ ನೋಡ್ಲೇ ಇಲ್ಲ ಕಣ. ಅವ್ರೇನಾದ್ರು ಹುಷಾರಾಗಿಲ್ಲ ಅಂದ್ರೆ ನಾನು ಇಮಿಡಿಯೇಟ್ಲಿ ಡಾಕ್ಟರ್ನ ಕರೆಸ್ತೀನಿ. ಅಪ್ಪ ಹೋಗ್ಬೇಡ, ಆಕಾಶ್ ಅಂಕಲ್ ಹೇಳೋದ್ ಕೇಳಿಸ್ಕೋ. ಅಪ್ಪ ಏನು ಕೇಳಿಸ್ಕೊಳ್ಳೋದೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.